ನಮಸ್ಕಾರ ಫ್ರೆಂಡ್, ಇವತ್ತು ನಮ್ಮ ಅಣ್ಣ ಅವ್ರದ್ದು ಇರ್ಮುಡಿ ಇತ್ತು. ಅವರು ಮಾಲೆನ ಹಾಕ್ಕೊಂಡು 5 ದಿವಸ ಆಗಿತ್ತು. ಇದು ಭಾನುವಾರ ಅವ್ರದ್ದು ಇರ್ಮುಡಿ ಇದ್ದಿದ್ದು ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ. ಅವ್ರಿಗೆ 8 ಗಂಟೆಯಿಂದ 11 ಗಂಟೆ ಒಳಗಡೆ ಇರ್ಮುಡಿದ್ದು ಟೈಮಿಂಗ್ಸ್ ಕೊಟ್ಟಿದ್ರು. ಇನ್ನು ಮನೆಯಿಂದ ದೀಪ ಹಚ್ಚಿ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಗುರುಸ್ವಾಮಿಗಳೆಲ್ಲ ಬಂದಿದ್ರು. ಅವ್ರದ್ದೆಲ್ಲ ಪಾದ ಪೂಜೆನೆಲ್ಲ ಮಾಡಿ ಇನ್ನು ನಮ್ಮ ಅಮ್ಮಂಗೆ ಕೂಡ ಪಾದ ಪೂಜೆ ಮಾಡಿಸಿದ್ರು. ತಂದೆ ತಾಯಿ ಆಶೀರ್ವಾದ ಇರಬೇಕು ಅಂತ ಹೇಳಿ. ಅದಾದಮೇಲೆ ಇನ್ನು ದೀಪನ ಹಚ್ಚಿಸ್ತಾರೆ ಒಳಗಡೆ. ಒಂದು ದೊಡ್ಡ ದೀಪಕ್ಕೆ ತುಂಬ ಎಣ್ಣೆನ ಬಿಟ್ಬಿಟ್ಟು ಅವರು ಶಬರಿಮಲೆಯಿಂದ ವಾಪಸ್ ಬರೋವರೆಗೂ ಆ ದೀಪ ಆರದೇ ಇರೋ ಥರ ಉರಿಬೇಕು ಅನ್ನೋದು ಒಂದು ಪದ್ಧತಿ. ಶರಣಮಪ್ಪ ಅಯ್ಯಪ್ಪ, ಹೊರಟೇವಪ್ಪ ಅಯ್ಯಪ್ಪ, ಅಂಬರ್ತೀವಪ್ಪ ಅಯ್ಯಪ್ಪ, ಕರ್ಕೋಳಪ್ಪ ಅಯ್ಯಪ್ಪ, ಅಂಬರ ಮಾಡಪ್ಪ ಅಯ್ಯಪ್ಪ, ಗುರುನಾಥ ಅಯ್ಯಪ್ಪ, ಸದ್ಗುರುನಾಥ ಅಯ್ಯಪ್ಪ, ವಿಲ್ಲಾಳಿ ವೀರ ಅಯ್ಯಪ್ಪ, ವೀರಮಣಿಕಂಠ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ದಿಂದಗತೋಂ ತೋಂ ಅಯ್ಯಪ್ಪ, ದಿಂದಗತೋಂ ತೋಂ ಸ್ವಾಮಿ ದಿಂದಗತೋಂ ತೋಂ ಶರಣಮಯ್ಯ ಸ್ವಾಮಿ ಶರಣಮಯ್ಯಪ್ಪ. ನಾವು ಪೂಜೆಗೆಲ್ಲ ರೆಡಿ ಮಾಡಿದ್ವಿ. ದೀಪಕ್ಕೆಲ್ಲ ಎಣ್ಣೆ ಬಿಟ್ಟು ಎಲ್ಲ ರೆಡಿ ಇತ್ತು. ಇನ್ನು ಅವ್ರು ಬಂದು ದೀಪನ ಹಚ್ಚಿ ಪೂಜೆನ ಮಾಡಿಬಿಟ್ಟು ಮನೆಯಿಂದ ಕರ್ಕೊಂಡು ಹೊರಟ್ರು. ಈ ಸರಿ ನಮ್ಮ ಅಣ್ಣ ಅವರು ಹೋಗ್ತಾ ಇರೋದು ದೊಡ್ಡಪಾದ ಅಂದರೆ 65 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ದೂರದಿಂದ ನಡ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ತಾರಂತೆ. ಇವ್ರು ಮುಂಚೆ ಹೋಗಿದ್ದಾರೆ. ಇದು 7ನೇ ಸರಿ ಅವರು ಮಾಲೆ ಹಾಕ್ತಾ ಇರೋದು. ಬಟ್ ದೊಡ್ಡಪಾದ ಹೋಗ್ತಾ ಇರೋದು ಮೊದಲನೇ ಸರಿ. ಇನ್ನು ನಾವು ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೋದ್ಮೇಲೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹತ್ರ ಹೋದ್ವಿ. ಇಲ್ಲಿ ಅಷ್ಟು ಬೇಗ ಇರ್ಮುಡಿನ ಮುಗಿಸಿದ್ದು ನಾನು ಎಲ್ಲೂ ನೋಡಿಲ್ಲ. ತುಂಬ ಬೇಗ ತುಪ್ಪದ ಕಾಯಿನೆಲ್ಲ ತುಂಬಿದ್ರು. ತುಂಬ ಜನ ಗುರುಸ್ವಾಮಿಗಳಿರ್ತಾರೆ. ಬೇಗ ಆಗೋಯ್ತು ಇಲ್ಲಿ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಪಾರ್ಕಿಂಗಲ್ಲಿ ಬಸ್ನ ನಿಲ್ಲಿಸಿದ್ರು. ಬಸ್ಸಿಗೆಲ್ಲ ಪೂಜೆನ ಮಾಡಿಬಿಟ್ಟು ಇವರು ಇರ್ಮುಡಿ ಕೂಡ ಎತ್ಕೊಂಡು ಬಂದು ಬಸ್ಸಿಗೆ ಪೂಜೆ ಎಲ್ಲ ಮುಗಿಸಿ ಬಸ್ಸಿನ ಪ್ರದಕ್ಷಿಣೆ ಎಲ್ಲ ಮಾಡಿ ಇರ್ಮುಡಿನೆಲ್ಲ ಮೇಲಕ್ಕೆ ಇಟ್ರು. ಅವ್ರು ಕೂಡ ಹೊರಟ್ರು. ಅವ್ರ ಪ್ರಯಾಣ ಸುಖವಾಗಿರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.